Okay, let us continue the class with a new topic, that is complex numbers. ಕಾಂಪ್ಲೆಕ್ಸ್ ನಂಬರ್ಸಲ್ಲಿ ನಮಗೆ ಸಿ ಇ ಟಿಯಲ್ಲಿ ಒಂದು ಕ್ವಶನ್ನು ಅಥವಾ ಎರಡು ಕ್ವಶನ್ ಬರೋವಂಥ ಸಾಧ್ಯತೆ ಇರುತ್ತೆ. ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಈಕ್ವೇಷನ್ ಸೇರಿ. ಹಾಗಿದ್ರೆ ಈ ಚಾಪ್ಟ್ರಲ್ಲಿ ಹೇಗೆಲ್ಲ ಕ್ವಶನ್ಸ್ ಬರುತ್ತೆ ಅಂತ ನೋಡ್ತಾ ಬರೋಣ. ಆ್ಯಸ್ ಕನ್ಸಲ್ಟ್ ಟು ಯುವರ್ ನಾಲೆಡ್ಜ್, ನಿಮಗೆ ಗೊತ್ತಿರೋ ಹಾಗೆ ಕಾಂಪ್ಲೆಕ್ಸ್ ನಂಬರ್ ಅಂದರೆ ಏನು ಅಂತ ನೋಡೋಣ. ಈಗ ಬಿಫೋರ್ ಕಾಂಪ್ಲೆಕ್ಸ್ ನಂಬರ್ ಯು ನೋ ವಾಟ್ ಈಸ್ ರಿಯಲ್ ನಂಬರ್ ಅಲ್ವಾ? ಸೊ ಯುವರ್ ಲಿಮಿಟೇಷನ್ ಟು ರಿಯಲ್ ನಂಬರ್ವರೆಗೂ ಕೂಡ ನಿಮಗೆ ಒಂದು ಐಡಿಯಾ ಇದೆ. ಹಾಗಿದ್ರೆ ಕಾಂಪ್ಲೆಕ್ಸ್ ನಂಬರ್ ಅಂದರೆ ಏನು ಅಂತ ಫಸ್ಟ್ ಇಯರಲ್ಲಿ ಕಲಿತೀರಾ, ರೈಟ್? ಸೊ ತುಂಬ ಸಿಂಪಲ್ಲಾಗಿ ಹೇಳೋದಾದರೆ, ಐ ವಿಲ್ ಟೇಕ್ ಎನ್ ಇಕ್ವೇಷನ್ x² = 1 ಅಂತ ಹೇಳಿ. ಸೊ ಅಂದರೆ ವಿ ಆರ್ ಗೆಟಿಂಗ್ ಟೂ ಸೊಲ್ಯೂಷನ್ಸ್. ಐ ವಿಲ್ ಕನ್ಸಿಡರ್ ಕ್ವಾಡ್ರಾಟಿಕ್ ಈಕ್ವೇಷನ್ ಹಿಯರ್. ಸೊ +or-1 ಅಂತ ಸೊಲ್ಯೂಷನ್ ಬರುತ್ತೆ. ಸೊ ದಿಸ್ ಈಸ್ ರಿಯಲ್ ನಂಬರ್. +1 -1 ಈಸ್ ರಿಯಲ್ ನಂಬರ್. ಎರಡು ಸೊಲ್ಯೂಷನ್ ಬಂದಿದೆ. ಓಕೆ, ಐ ವಿಲ್ ಕನ್ಸಿಡರ್ ದ ಈಕ್ವೇಷನ್ ಲೈಕ್ ದಿಸ್: x² = -1. ಸೊ ಈಸ್ ಇಟ್ ಪಾಸಿಬಲ್ ಟು ಗೆಟ್ ಅ ರಿಯಲ್ ನಂಬರ್ ಫಾರ್ x ವಿಚ್ ಗಿವ್ಸ್ x² = -1? ಅಂದರೆ ಇಲ್ಲಿ ನೋಡ್ರಪ್ಪ, ಇದು ಸೊಲ್ಯೂಷನ್ ಬಂತಲ್ವಾ, ಆ ಸೊಲ್ಯೂಷನನ್ನು ಎಕ್ಸಿಗೆ ಹಾಕಿದರೆ ಈ ಇಕ್ವೇಷನ್ ನನಗೆ ಸ್ಯಾಟಿಸ್ಫೈ ಆಗುತ್ತಾ ಇಲ್ಲ? 1 ಹಾಕ್ತೀರಾ, 1² = 1 ಅಂದರೆ 1 = 1 ಬರುತ್ತೆ. ಓಕೆ, ನೆಕ್ಸ್ಟ್ -1 ಹಾಕಿ. -1 ಸ್ಕ್ವೇರ್ ಮಾಡಿದರೆ ನನಗೇನು ಬರುತ್ತೆ? ನೆಗೆಟಿವ್ನ ಸ್ಕ್ವೇರ್ ಮಾಡಿದರೆ ಪಾಸಿಟಿವೇ ಬರುತ್ತೆ. +1 = 1 ಬರುತ್ತೆ. ಓಕೆ, ಬಟ್ ಈ ಇಕ್ವೇಷನ್ ಸಾಲ್ವ್ ಮಾಡಿದರೆ ನನಗೆ ಈಸ್ ಇಟ್ ಪಾಸಿಬಲ್ ಟು ಗೆಟ್ ಎನಿ ರಿಯಲ್ ನಂಬರ್ ಸಚ್ ದ್ಯಾಟ್ ಇಟ್ಸ್ ಸ್ಕ್ವೇರ್ ಈಸ್ ನೆಗೆಟಿವ್? ಇಸ್ ಇಟ್ ಪಾಸಿಬಲ್? ನೋ. ನಿಮಗೆ ಗೊತ್ತಿರೋ ಹಾಗೆ ಎಕ್ಸಿಗೆ ಯಾವುದೇ ರಿಯಲ್ ನಂಬರ್ ಕೊಟ್ಟು ಅದನ್ನು ಸ್ಕ್ವೇರ್ ಮಾಡಿದರೆ ಬರೋದು ಪಾಸಿಟಿವ್. ಬಟ್ ಇಲ್ಲಿ -1 ಅಂತ ಬಂದಿದೆ ಇಕ್ವೇಷನ್ನು. ಓಕೆ, ಇದನ್ನು ನಾವು ಸಾಲ್ವ್ ಮಾಡಿದರೆ ಏನು ಬರುತ್ತೆ ಅಂತ ನೋಡ್ತೀರಾ. x = ±√(-1) ಬರುತ್ತೆ. ಸೊ ದಿಸ್ ಈಸ್ ನಾಟ್ ರಿಯಲ್ ನಂಬರ್. ಹಾಗಿದ್ರೆ ರಿಯಲ್ ನಂಬರ್ಗೆ ಇರೋವಂಥ ಲಿಮಿಟೇಷನ್ ಏನಂತ ಗೊತ್ತಿದೆ ಅಲ್ವಾ? ಸೊ ರೂಟ್ ಒಳಗಡೆ ಓನ್ಲಿ ಪಾಸಿಟಿವ್ ನಂಬರ್ಸ್ ಬರಬೇಕು. ಬಟ್ ನೆಗೆಟಿವ್ ಬಂದರೆ ಅದು ರಿಯಲ್ ನಂಬರ್ ಆಗಲ್ಲ. ದಟ್ ಟೈಪ್ ಆಫ್ ನಂಬರ್ ಆರ್ ಕಾಲ್ಡ್ ಕಾಂಪ್ಲೆಕ್ಸ್ ನಂಬರ್ ಅಥವಾ ಇಮ್ಯಾಜಿನರಿ ನಂಬರ್ ಅಂತ ಹೇಳ್ತೀವಿ ಇದನ್ನು. ಸೊ ಇದರ ವ್ಯಾಲ್ಯೂನ ನಾವು ಹೀಗೆ ರೆಪ್ರೆಸೆಂಟ್ ಮಾಡ್ತೀವಿ, i ಅಂತ ಹೇಳ್ತೀವಿ. i ಇಸ್ ಕಾಲ್ಡ್ ಇಮ್ಯಾಜಿನರಿ ನಂಬರ್. ಹಾಗಿದ್ರೆ ಈ ನಂಬರ್ಗೆ, ಕಾಂಪ್ಲೆಕ್ಸ್ ನಂಬರ್ಗೆ ನಾನು ಒಂದು ಸ್ಟ್ಯಾಂಡರ್ಡ್ ಡೆಫಿನೇಷನ್ ಕೊಡಬೇಕಲ್ವಾ? ಸೊ ವಾಟ್ ಈಸ್ ದಟ್ ಡೆಫಿನೇಷನ್? ದ ನಂಬರ್ ವಿಚ್ ಈಸ್ ಇನ್ ದ ಫಾರ್ಮ್ ಆಫ್ a + i × b ಈಸ್ ಕಾಲ್ಡ್ ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳ್ತೀವಿ. ಸೊ ಹಾಗಿದ್ರೆ ಎ ಅಂದ್ರೇನು? ಎ ಈಸ್ ಕಾಲ್ಡ್ ರಿಯಲ್ ಪಾರ್ಟ್ ಅಂತ ಹೇಳ್ತೀವಿ. ಓಕೆ, ರಿಯಲ್ ಪಾರ್ಟ್. ಆ್ಯಂಡ್ ಬಿ ಈಸ್ ಕಾಲ್ಡ್ ಇಮ್ಯಾಜಿನರಿ ಪಾರ್ಟ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ಐ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಕಾಂಪ್ಲೆಕ್ಸ್ ನಂಬರ್. ವಿ ನೋ ವಾಟ್ ಈಸ್ ಐ, ಇಮ್ಯಾಜಿನರಿ ನಂಬರ್. ಸೊ ವ್ಯಾಲ್ಯೂ ಆಫ್ ಐ ಈಸ್ ವಾಟ್? √(-1) ಅಂತ ಗೊತ್ತಿದೆ. ಓಕೆ, ಸೊ ಈ ಪವರ್ಸ್ ಆಫ್ ಐ ಮೇಲೆ ಪ್ರಾಬ್ಲಮ್ಸ್ ಬರೋವಂಥ ಸಾಧ್ಯತೆ ಇರುತ್ತೆ, ರೈಟ್? ನೋಡ್ತಾ ಬರೋಣ. ಪವರ್ಸ್ ಆಫ್ ಐ ಮೇಲೆ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಹೇಳಿದೆ ಅಲ್ವಾ? ಹೇಗೆ ಬರುತ್ತೆ ಅಂತ ನೋಡ್ತಾ ಬರೋಣ. ಅದಕ್ಕೂ ಮುಂಚೆ ಡಿಫ್ರೆಂಟ್ ಪವರ್ಸ್ ಆಫ್ ಐ ಏನಾಗುತ್ತೆ ಅಂತ ನೋಡ್ತಾ ಬರೋಣ. ವಿ ನೋ ವಾಟ್ ಈಸ್ ಐ. ಐ = √(-1) ಅಂತ ಗೊತ್ತಿದೆ ಅಲ್ವಾ? ಸೊ i² ವ್ಯಾಲ್ಯೂ ಏನಾಗುತ್ತೆ ಅಂತ ಚೆಕ್ ಮಾಡ್ತೀನಿ. i² = √(-1) ಅಂತ ಹೇಳ್ತೇವೆ. ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗಿ ಏನು ಬರುತ್ತೆ? -1 ಬಂತು. i³ ವ್ಯಾಲ್ಯೂ ಏನಾಗುತ್ತೆ ಚೆಕ್ ಮಾಡ್ತೀನಿ. ಓಕೆ, i³ ನಾನು ಹೇಗೆ ಬರ್ಕೋಬೋದು? i² × i. ಸೊ i² ಈಸ್ ವಾಟ್? -1. ಸೊ -1 × i ಅಂತ ಹೇಳಿದರೆ ಏನು ಬರುತ್ತೆ ನನಗೆ? -i ಬರುತ್ತೆ ಅಲ್ವಾ? ಸೊ i⁴ ವ್ಯಾಲ್ಯೂ ಒಂದು ನೋಡ್ತೀನಿ. ಓಕೆ, ಸೊ ದಟ್ ಕ್ಯಾನ್ ಬಿ ರಿಟನ್ ಆ್ಯಸ್ i² × i². -1 × -1 ದಟ್ ಈಸ್ ವಾಟ್? +1 ಬರುತ್ತೆ i² ವ್ಯಾಲ್ಯೂ. ಸೊ ದಿಸ್ ಈಸ್ ಇಂಪಾರ್ಟೆಂಟ್. ಜನರಲೈಸ್ ಮಾಡ್ತೀವಿ ಇದನ್ನು. ಓಕೆ, ನೆಕ್ಸ್ಟ್ i⁵ ಒಂದು ನೋಡೋಣ. So that can be written as i⁴ × i. So what is i⁴? 1. 1 × i is what? I. Okay. ಇದೇನಾಗ್ತಾ ಹೋಗುತ್ತೆ ಅಂದರೆ ರಿಪೀಟ್ ಆಗ್ತಾ ಹೋಗುತ್ತೆ. ಈ ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದು, ರೈಟ್? ಏನು, i ಪವರಲ್ಲಿ ಈವನ್ ನಂಬರ್ ಇದ್ದರೆ 2 ಚಾನ್ಸ್ ಇದೆ. ಏನದು? +1 ಬರ್ಬೋದು, ಅದು ಬಿಟ್ಟರೆ -1 ಬರ್ಬೋದು. ಕರೆಕ್ಟಾ? ರೈಟ್. 2 ಇದ್ದಾಗ -1 ಬಂದಿದೆ ಅಂದರೆ ಪವರಲ್ಲಿ 4 ಇದ್ದಾಗ +1 ಬಂದಿದೆ. ಇದು ರಿಪೀಟ್ ಆಗ್ತಾ ಹೋಗುತ್ತೆ. ಅಂದರೆ ನೆಕ್ಸ್ಟ್ ಈವನ್ ಪವರ್ ಯಾವುದು? i⁴. i⁴ ಇದ್ದಾಗ ನನಗೇನು ಬರುತ್ತೆ? -1. ಓಕೆ, i⁴ ಇದ್ದಾಗ +1 ರಿಪೀಟ್ ಆಗ್ತಾ ಹೋಗುತ್ತೆ, ರೈಟ್? ಸೊ ಅದೇ ಆಡ್ ನಂಬರ್ಗಳಿದ್ದಾಗ ಆಗಲೂ ಕೂಡ 2 ಚಾನ್ಸ್ ಇದೆ. ಸೊ ಏನು ಬರ್ಬೋದು? -i ಬರ್ಬೋದು, ಅದು ಬಿಟ್ಟರೆ i ಬರ್ಬೋದು. ಓಕೆ, ಇದು ರಿಪೀಟ್ ಆಗ್ತಾ ಹೋಗುತ್ತೆ. 3 ಇದ್ದಾಗ -i, 5 ಇದ್ದಾಗ i.
ಓಕೆ. ನೆಕ್ಸ್ಟು 7 ಇದ್ದಾಗ -i, 9 ಇದ್ದಾಗ +i, ರೈಟ್. ಈ ಕಾನ್ಸೆಪ್ಟ್ಗಳ ಮೇಲೆ ನನಗೆ ಸಿ ಇ ಟಿಯಲ್ಲಿ ಒಂದು ಕ್ವಶನ್ ಬಂದಿದೆ. ಹೇಗೆ ಬಂದಿದೆ ಅಂತ ನೋಡೋಣ, ರೈಟ್. i ಪವರ್ 241 ಪ್ಲಸ್ i ಪವರ್ 242 ಪ್ಲಸ್ i ಪವರ್ 243 ಪ್ಲಸ್ i ಪವರ್ 244. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್? ದಿಸ್ ಈಸ್ ದ ಕ್ವಶನ್. ಈ ಟೈಪಿನ ಕ್ವಶನ್ ಬಂದಿದೆ. ಏನಾಗುತ್ತೆ ಹಾಗಿದ್ರೆ ಇದ್ರ ವ್ಯಾಲ್ಯೂ ಅಂತ ಆಪ್ಷನ್ಸಲ್ಲಿ ಇರುತ್ತೆ. 0, i, -i, +i, ರೈಟ್. ಈ ಥರ ಇದೆ. ಏನಾಗ್ಬೋದು ಹಾಗಿದ್ರೆ ನೀವು ಗೆಸ್ ಮಾಡ್ಬೋದಾ? ನಾನು ಹೇಳಿರೋಂಥ ಕಾನ್ಸೆಪ್ಟನ್ನ ಮೈಂಡಲ್ಲಿ ಇಟ್ಕೊಂಡು ರಿಪೀಟ್ ಆಗ್ತಾ ಹೋಗುತ್ತೆ. ಈವನ್ ನಂಬರ್ ಇದ್ದಾಗ 2 ಚಾನ್ಸು, ಆಡ್ ನಂಬರ್ ಇದ್ದಾಗ 2 ಚಾನ್ಸು ಅಂತ ಹೇಳಿದ್ದೀನಿ ಅಲ್ವಾ? ಸೊ ಇಲ್ಲಿ 241ಇಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಈಸ್ ದಿಸ್ ಈವನ್ ಆರ್ ಆಡ್ ನಂಬರ್? ಆಡ್ ನಂಬರ್. ಸೊ 2 ಚಾನ್ಸ್ ಅಂತ ಹೇಳಿದೆ. ಅದು +i ಬರ್ಬೋದು ಅಥವಾ -i ಬರ್ಬೋದು, ಹೌದಾ? ಇದು i ಬಂದಿದೆ ಅನ್ಕೋತೀನಿ, ನನಗೆ ಗೊತ್ತಿಲ್ಲ, ರೈಟ್. ಇಟ್ ಮೇ ಬಿ i ಅಂತ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಇದರ ನೆಕ್ಸ್ಟ್ ಆಡ್ ನಂಬರ್ ಏನು ಬಂದಿರಲೇಬೇಕು? -i ಬರಲೇಬೇಕಲ್ವೇನ್ರಪ್ಪ? ಅಥವಾ ಇದು +i ಬಂದಿದೆ ಅಂದರೆ ಇದು -i ಬರಲೇಬೇಕು. ಹಾಗಿದ್ರೆ ಇವೆರಡು ಕ್ಯಾನ್ಸಲ್ ಆಗುತ್ತೆ. ಸೊ ಇದೇ ಥರ ಈವನ್ ಪವರಲ್ಲಿದ್ದಾಗ, ಸೊ +1 ಬಂದಿದೆ ಅಂದರೆ ಅದರ ನೆಕ್ಸ್ಟ್ ಈವನ್ ಪವರ್ ಏನು ಬರುತ್ತೆ? -1. ಓಕೆ, ಕ್ಯಾನ್ಸಲ್ ಆಗಿ ಫೈನಲ್ ರಿಸಲ್ಟ್ ನನಗೇನು ಬರಲೇಬೇಕು? 0 ಬಂದೇ ಬರುತ್ತೆ ಅಲ್ವಾ? ಸೊ ರೈಟ್. ಏನು ಕೇಳಿದರು ಸಿ ಇ ಟಿಯಲ್ಲಿ ಅಂತ ಹೇಳಿದರೆ ಈ ಟೈಪಿನ ಕ್ವಶನ್ ಜನರಲ್ ಫಾರ್ಮ್ ಕೇಳಿದರು. i ಪವರ್ n ಪ್ಲಸ್ i ಪವರ್ n ಪ್ಲಸ್ 1, i ಪವರ್ n ಪ್ಲಸ್ 2. 2017 ಕೇಳಿದ್ದಾರೆ n+3. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಅಂತ ಕೇಳಿದ್ದಾರೆ. ಓಕೆ, ನಾವು ಹೇಳ್ಬೋದು ಡೈರೆಕ್ಟಾಗಿ 0. ಯಾಕೆ? ಕಂಟಿನ್ಯೂಸ್ ಆಗಿ 4 ಟರ್ಮ್ ಬಂದಿದೆ. ಕಂಟಿನ್ಯೂಸ್ ಪವರ್ ಇರೋ ಅಂಥದ್ದು 4 ಟರ್ಮ್ ಬಂದಿದೆ ಆಲ್ಟರ್ನೇಟಾಗಿ. ಸೊ ಏನಾಗುತ್ತೆ? ಕ್ಯಾನ್ಸಲ್ ಆಗಿಬಿಟ್ಟು ನನಗೆ 0 ಬಂದೇ ಬರುತ್ತೆ. ಓಕೆ, ಇದೊಂದು ಮೈಂಡಲ್ಲಿ ಇಟ್ಕೊಳ್ರಿ. ಕಂಟಿನ್ಯೂಸ್ ಪವರ್ ಇದ್ದು 4 ಟರ್ಮ್ ಬಂತು ಅಂತ ಹೇಳಿದರೆ ಅದು ಕ್ಯಾನ್ಸಲ್ ಆಗಿ 0 ಆಗುತ್ತೆ, ರೈಟ್. 8 ಟರ್ಮ್ಸ್ ಇದ್ದರೂ 0, 12 ಟರ್ಮ್ಸ್ ಇದ್ದರೂ 0. ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. 100 ಟರ್ಮ್ಸ್ ಇದ್ದರೂ 0 ಆಗುತ್ತೆ. ವೈ? 100 ಈಸ್ ಮಲ್ಟಿಪಲ್ ಆಫ್ 4, ಲೈಕ್ ದಟ್. ಓಕೆ, ಸೊ ಇದಿಷ್ಟು ಈ ಕಾನ್ಸೆಪ್ಟ್ ಮೇಲೆ ಬರೋವಂಥ ಕ್ವಶನ್ ಆಯಿತು, ರೈಟ್. ನೆಕ್ಸ್ಟು ಡಿಫ್ರೆಂಟ್ ಪವರ್ಸ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋಣ. ಓಕೆ, ಡಿಫ್ರೆಂಟ್ ಪವರ್ಸ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡ್ತಾ ಬರೋಣ, ರೈಟ್. ಈಗ ನಾನು i ಪವರ್ 122 ಅಂತ ಕೊಟ್ಟಿದ್ದೀನಪ್ಪ. ಇದನ್ನು ಹೇಗೆ ಫೈಂಡ್ ಔಟ್ ಮಾಡೋದು? ಓಕೆ, ಏನು ಬರ್ಬೋದು ಅಂತ ಗೊತ್ತು ಅಲ್ವಾ? ಸೊ ಇದು ಈವನ್ ನಂಬರ್ ಆದ್ದರಿಂದ ಐದರ್ ಇಟ್ ಈಸ್ +1 ಆರ್ -1, ಎರಡೇ ಚಾನ್ಸ್ ಇರೋವಂಥದ್ದು. ಬಟ್ ಎಕ್ಸಾಕ್ಟ್ಲಿ ಏನು ಬರುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಇದು ಈವನ್ ನಂಬರ್ ಅಂತ ಗೊತ್ತಾಯ್ತಲ್ವಾ? 2 ಇಂದ ಡಿವೈಡ್ ಆಗುತ್ತೆ. ಸೊ ದಟ್ ಕ್ಯಾನ್ ಬಿ ರಿಟನ್ ಆ್ಯಸ್ i² ಹೋಲ್ ಟು ದ ಪವರ್ ಆಫ್ 2 ಇಂದ ಡಿವೈಡ್ ಮಾಡಿದ್ರೆ 6. ದಿಸ್ ಈಸ್ ವಾಟ್? 1 ಅಲ್ವಾ? ಸೊ 61 ಆಗುತ್ತೆ. ಸೊ 61 × 2 ಅಂದರೆ 122. ಹೀಗೆ ಬರ್ಕೋಬೋದು ಲಾಸ್ ಆಫ್ ಇಂಡಿಸೀಸ್ ಪ್ರಕಾರ. ಸೊ ವಾಟ್ ಈಸ್ i² -1 to the power of 61. Negative power of odd number is always negative. Okay, -1 power of odd number is always -1. ಸೊ ಅದು -1 ಬರುತ್ತೆ. ಓಕೆ, ಈಗ ನಾನು ಹೇಳ್ತೀನಿ ವಾಟ್ ಈಸ್ i ಪವರ್ 100. ಹೀಗಾದರೂ ಕ್ಯಾಲ್ಕುಲೇಟ್ ಮಾಡ್ಬೋದು ಅಥವಾ ನಾನು ಡೈರೆಕ್ಟಾಗಿ ಹೇಳ್ತೀನಿ 1 ಅಂತ ಹೇಳ್ತೀನಿ. ಹೇಗೆ ಅಂತ ಅಂದರೆ, ಸೊ 100 ಈಸ್ ಮಲ್ಟಿಪಲ್ ಆಫ್ 4. ಓಕೆ, ನಾನು ಆಗಲೇ ಹೇಳಿದೆ i ಪವರ್ 4 ಅಂದರೆ ಏನು ಬರುತ್ತೆ ಅಂತ? 1. ಸೊ ಇದರ ಜನರಲೈಸ್ ಕೇಸ್ ಏನು ಅಂತ ಹೇಳಿದ್ರೆ i ಪವರ್ 4n ಈಸ್ ಈಕ್ವಲ್ ಟು 1 ಅಂತ. ಓಕೆ, ಯಾವಾಗ i ಪವರಲ್ಲಿ 4 ಇಂದ ಡಿವೈಡ್ ಆಗೋ ನಂಬರ್ ಇರುತ್ತೋ ಆಗ ಅದರ ವ್ಯಾಲ್ಯೂ 1 ಆಗಿರುತ್ತೆ, ರೈಟ್. ಡೈರೆಕ್ಟಾಗಿ ಹೇಳ್ಬೋದು ನಾವು. ಓಕೆ, ಈಗ ಇದು ಈವನ್ ನಂಬರ್ ಇದ್ದಾಗ ಆಯಿತು. ಅದೇ ಆಡ್ ಪವರ್ ಕೊಟ್ಟರೆ, ರೈಟ್, i ಪವರ್, ಸೊ ನಾನು ಮೆಟೀರಿಯಲ್ ಕಳಿಸ್ತೀನಿ. ಅದರಲ್ಲಿ ಮೊದಲನೇ ಕ್ವಶನ್ 243 ಅಂತಿದೆ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್? ಓಕೆ, it is odd number, it is not divisible by 2. Then how can we guess the value of this? ಓಕೆ, ಗೆಸ್ ಮಾಡಲಿಕ್ಕೆ ಅಂತ ಹೇಳಿದ್ರೆ 2 ಚಾನ್ಸ್. -1 ಬಿಟ್ಟರೆ +1 ಅಂತ ಗೊತ್ತಿದೆ. ಸಾರಿ, -i ಬಿಟ್ಟರೆ +i. ಬಟ್ ಎಕ್ಸಾಕ್ಟಾಗಿ ಹೇಗೆ ಫೈಂಡ್ ಔಟ್ ಮಾಡೋದು? ಇದನ್ನು ಸ್ಪ್ಲಿಟ್ ಮಾಡ್ಕೋತೀನಿ ಪವರ್ನ. i ಪವರ್ ಈವನ್ ಬರೋ ಹಾಗೆ 242 × i ಹೀಗೆ ಸ್ಪ್ಲಿಟ್ ಮಾಡಿಕೊಂಡೆ. ಓಕೆ, ಆ i ಹಾಗೆ ಇರಲಿ. ಈಗ ಇದು 2 ಇಂದ ಡಿವೈಡ್ ಮಾಡ್ಕೊಂಡು ಹೇಗೆ ಬರ್ಕೋಬೋದು? i² ಹೋಲ್ ಟು ದ ಪವರ್ ಆಫ್, ಓಕೆ, 2 1s are 2, 2 2s are 2 1s are into i, ರೈಟ್. ಸಿ ಹಿಯರ್ i² ಅಂತ ಹೇಳಿದ್ರೆ ಈಗ -1 ಟು ದ ಪವರ್, ಸೊ 121 ಹಾಗೆ ಬರ್ಕೋತೀನಿ. 121 ಅನ್ನೋದೇನು? ಆಡ್. -1 ಪವರ್ ಆಫ್ ಆಡ್ ನಂಬರ್ ಈಸ್ -1 × i, ದಟ್ ಈಸ್ ವಾಟ್? -i ಅಲ್ವಾ? ಸೊ ಈಗ ನೋಡಿ
either it is even number or it is odd number. We can find the exact value of I power of any number ಅಲ್ವಾ. ಸೊ 4 ಪಾಸಿಬಿಲಿಟಿ ಇರೋವಂಥದ್ದು, ಈವನ್ ಇದ್ದಾಗ 2, ಆಡ್ ಇದ್ದಾಗ 2 ಅಲ್ವಾ. ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡೋವಂಥದ್ದು. ರೈಟ್, ನೆಕ್ಸ್ಟ್ ಸಿ ದ ನೆಕ್ಸ್ಟ್ ಕ್ವಶನ್. ಓಕೆ, ಸಿ ದ ಸೆಕೆಂಡ್ ಕ್ವಶನ್. ರೈಟ್, ಏನಿದೆ ಅದು ಅಂತ ಹೇಳಿದ್ರೆ I to the power 590, ಓಕೆ, I to the power 592 plus I to the power 590 plus I to the power 588 plus I to the power 586 plus I to the power 584 whole divided by I to the power 582 plus I to the power 580 plus I to the power 78 plus I to the power 576 plus I to the power 574 minus 1 ಅಂತ ಒಂದು ಕ್ವಶನ್ ಇದೆ. ಸೆಕೆಂಡ್ ಕ್ವಶನ್ ಇದೆ, ನಾನು ಮೆಟೀರಿಯಲ್ ಕಳಿಸಿರೋದ್ರಲ್ಲಿ. ಸಿ ಹಿಯರ್, ಇದರ ವ್ಯಾಲ್ಯೂ ಏನು ಬರುತ್ತೆ ಅಂತಿದೆ. ಆಪ್ಷನ್ಸ್ ಇದೆ. ಆಪ್ಷನ್ ತುಂಬ ಸಿಂಪಲ್ ಇದೆ. 1 -1 I -2 ಈ ರೀತಿ ಇದೆ. ಸೊ ಆಪ್ಷನ್ ಸಿಂಪಲ್ ಇದೆ ಅಂದರೆ ಇದಿಷ್ಟು ಸಿಂಪ್ಲಿಫೈ ಆಗುತ್ತೆ ಅಂತ ಆಯಿತು. ಓಕೆ, ಹಾಗಿದ್ರೆ ಇದಿಷ್ಟು ಪವರ್ ನನ್ನ ಕಂಡುಹಿಡಿಬೇಕಾ ಅಂದರೆ ನಾಟ್ ನೆಸೆಸರಿ. ರೈಟ್. ಸೊ ನೀವು ನಾನು ಆಗಲೇ ಹೇಳಿದ್ದನ್ನು ಕಂಟಿನ್ಯೂಸ್ ಪವರ್ ಇತ್ತು ಅಂದರೆ 0 ಆಗುತ್ತೆ ಅಂತ ಹೇಳಿದ್ದೆ. ಅದನ್ನ ಇಲ್ಲಿ ಅಪ್ಲೈ ಮಾಡಬೇಕು ಅಂತ ಹೇಳಿದರೆ ಪವರ್ ನೋಡ್ತೀರಾ, ಅಬ್ಸರ್ವ್ ಮಾಡ್ತೀರಾ, ಕಂಟಿನ್ಯೂಸ್ ಇಲ್ಲ. ಓಕೆ, 2 ಕಡಿಮೆ ಆಗ್ತಾ ಹೋಗಿದೆ. ಅಂದರೆ ಪೂರ್ತಿ ಈವನ್ ನಂಬರ್ಸ್ ಇದೆ, ಸೊ ಅದು ಕಡಿಮೆ ಆಗ್ತಾ ಹೋಗಿದೆ ಅಲ್ವಾ. ಸೊ ಹೇಗೆ ಮಾಡಬೇಕು ಇದನ್ನು? ರೈಟ್, ನೋಡಲಿಕ್ಕೆ ತುಂಬ ದೊಡ್ಡ ಕ್ವಶನ್ ಅನಿಸುತ್ತೆ, ಬಟ್ ಇಟ್ ಈಸ್ ವೆರಿ ಸಿಂಪಲ್. ಹೇಗೆ? ಓಕೆ, ಯಾವುದಾದ್ರೂ ಒಂದು ಪವರ್ನ ನಾನು ಫೈಂಡ್ ಔಟ್ ಮಾಡ್ತೀನಿ. 592 ಇದರ ವ್ಯಾಲ್ಯೂ ಏನು ಬರುತ್ತೆ ಅಂತ ನಾನು ಫೈಂಡ್ ಔಟ್ ಮಾಡ್ತೀನಿ. ಸೊ ಇದನ್ನು ಹೇಗೆ ಮಾಡಬೇಕು ಅಂತ ಗೊತ್ತಿದೆ ಅಲ್ವಾ ಆಲ್ರೆಡಿ ನಿಮಗೆ. I power 592 ಅಂತ ಹೇಳಿದರೆ ಹೇಗೆ ಬರ್ಕೋಬೋದು ಅದನ್ನು? ಸೊ ಇಟ್ ಈಸ್ ಈವನ್ ನಂಬರ್, 2 ಚಾನ್ಸ್, +1 ಅಥವಾ -1. ದಟ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ I square whole to the power of 2 ಇಂದ ಡಿವೈಡ್ ಮಾಡಿರಿ. 2 2s are 4, 2 9s are 18, 2 6s are 12. ಓಕೆ, ಅಂದರೆ -1 to the power of 296 ಆಯಿತು. ಓಕೆ, -1 to the power of even number is always +1. Negative power of even number is always positive ಅಲ್ವಾ. ಸೊ +1 ಬರುತ್ತೆ. ಓಕೆ, ಅಲ್ಲಿ ಗೊತ್ತಾಯಿತು ಇದರ ವ್ಯಾಲ್ಯೂ 1 ಬರುತ್ತೆ ಅಂತ. 592 ವ್ಯಾಲ್ಯೂ 1 ಬಂದಿದೆ ಅಂದರೆ ಇದರ ನೆಕ್ಸ್ಟ್ ಈವನ್ ನಂಬರು -1 ಬರುತ್ತೆ, ಅಥವಾ ಇದರ ಹಿಂದಿನ ಈವನ್ ನಂಬರ್ ಕೂಡ -1 ಬಂದಿರುತ್ತೆ. ಕರೆಕ್ಟ್? ಅದು ಕಾನ್ಸೆಪ್ಟ್ ಆಗಲೇ ಹೇಳಿದ್ನಲ್ಲ. ರೈಟ್. ಓಕೆ, ಇದರ ಹಿಂದಿನ ಈವನ್ ನಂಬರು -1, ಇದರ ಮುಂದಿನ ಈವನ್ ನಂಬರು -1. ಓಕೆ, ಸೊ ಹಾಗಿದ್ರೆ ಇದರ ಹಿಂದಿನ ಈವನ್ ನಂಬರ್ ಅಂದರೆ I ಪವರಲ್ಲಿ 90. ಸೊ ಇದೇನು ಬಂದಿರುತ್ತೆ? -1. ಇದ್ರ ಹಿಂದಿನ ಈವನ್ ನಂಬರ್ ಏನು ಬರುತ್ತೆ? +1. 586 ಏನು ಬರುತ್ತೆ? -1. ದಿಸ್ ಈಸ್ ವಾಟ್? +1. 584 ಹಿಂದಿನ ಈವನ್ ನಂಬರು -1. ಸೊ ದಿಸ್ ಈಸ್ ವಾಟ್? +1. -1 +1 -1. ಓಕೆ, ನೋಡಿ ಈಗ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. +1 -1 1 ಉಳ್ಕೋತು. ಓಕೆ, ಹಿಯರ್ ಇಟ್ ಈಸ್ -1 +1 -1 +1 ಇಷ್ಟು ಉಳಿಯುತ್ತೆ. ಸೊ ಅಲ್ಲಿ 1 ಉಳಿದಿದೆ, ಇಲ್ಲಿ -1 ಉಳಿದಿದೆ. ಸೊ 1/-1 ಅಂತ ಹೇಳಿದ್ರೆ -1. ಇಲ್ಲೊಂದು -1 ಕೊಟ್ಟಿದ್ದಾರೆ, ಸೊ -1. ಸೊ ರಿಸಲ್ಟ್ ಈಸ್ -2. ಗೊತ್ತಾಯ್ತಲ್ವಾ? ಎಸ್, ರೈಟ್. ಈ ಟೈಪಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ಕೇಳ್ಬೋದು ಕ್ವಶನ್ಸ್ನ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಥರ್ಡ್ ಕ್ವಶನ್ನು. what is the value of 1 plus I square plus I cube minus I to the power 6 plus I power 8. ಸೊ ಇದನ್ನು ಸಿಂಪ್ಲಿಫೈ ಮಾಡಿದರೆ ಏನು ಬರುತ್ತೆ ಅಂತ ಕೇಳಿದ್ದಾರೆ. 4 ಆಪ್ಷನ್ಸ್ ಇದೆ, ಆಪ್ಷನಲ್ಲಿ ಯಾವುದಾಗತ್ತೆ ಅಂತ. ಓಕೆ, ಸಿಂಪ್ಲಿಫೈ ಮಾಡ್ಬೋದು, ನಿಮಗೆ ಗೊತ್ತಿದೆ. ಸೊ I ಸ್ಕ್ವೇರ್ ವ್ಯಾಲ್ಯೂ ಗೊತ್ತಿದೆ ಅಲ್ವೇನ್ರಪ್ಪ? -1. ಸೊ -1 +1 ಕ್ಯಾನ್ಸಲ್. I ಕ್ಯೂಬ್ ಅಂತ ಹೇಳಿದರೆ ಏನು ಬರುತ್ತೆ ನನಗೆ? -I ಬರುತ್ತೆ. ಓಕೆ, I to the power 6 ನೆನ್ಪು ಮಾಡ್ಕೊಳ್ಳಿ. I to the power 6 4 ಆದಮೇಲೆ ಬರೋದು. 4ಗೆ 1 ಬಂದಿದೆ ಅಂದರೆ 6ಗೆ -1 ಬರುತ್ತೆ ಅಲ್ವಾ. ಸೊ ಇದು ನನಗೆ 1 ಅಂತ ಡೈರೆಕ್ಟಾಗಿ ಹೇಳ್ಬೋದು. ಯಾಕೆ? 8 ಈಸ್ ಡಿವಿಸಿಬಲ್ ಬೈ 4 ಅಥವಾ ಮಲ್ಟಿಪಲ್ ಆಫ್ 4. ಸೊ ಅಲ್ಲಿಗೆ ಅದರ ವ್ಯಾಲ್ಯೂ ಏನು? 1. ಎಷ್ಟಾಗುತ್ತೆ? -I ಮೈನಸ್ ಇಂಟು ಮೈನಸ್ +1 + 1 ದಟ್ ಈಸ್ ವಾಟ್? 2 -I ಆಗುತ್ತೆ ಅಲ್ವಾ. ಸೊ ಯಾವ ಆಪ್ಷನ್ ಆಗುತ್ತೆ ಅಂತ ಹೇಳಿದರೆ, ಎಸ್ ರೈಟ್,
ಆಪ್ಷನ್ ಎ ಆಗುತ್ತೆ ಥರ್ಡ್ ಕ್ವಶನ್. ಓಕೆ ರೈಟ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ಹೇಳಿದರೆ ಫೋರ್ತ್ ಕ್ವಶನ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸಮೇಷನ್ I to the power n where n equals 1 to 200 ಅಂತ ಹೇಳಿದ್ದಾರೆ. ಇದರ ವ್ಯಾಲ್ಯೂ ಏನು ಬರುತ್ತೆ ಅಂತ. ಸಿಗ್ಮಾ ಅಂತ ಹೇಳಿದರೆ ಏನರ್ಥ? ಸಮ್ ಅಂತ, ರೈಟ್? ಅದರ ಎಕ್ಸ್ಪ್ಯಾನ್ಷನ್ ಮಾಡ್ಕೋತೀನಿ ನಾನು. ಫಸ್ಟ್ ಎನ್ನಿಗೆ 1 ಕೊಡ್ತೀರಾ, ಓಕೆ 1 ಎನ್ನಿಗೆ 1 ಕೊಟ್ಟರೆ ಏನಾಗುತ್ತೆ ಅಂತ ಚೆಕ್ ಮಾಡ್ತೀರಾ. I to the power ಏನಿರೋ ಜಾಗ 1 ಹಾಕ್ಬೇಕಲ್ವಾ, 1 ಪ್ಲಸ್ ಯಾಕೆ? ಸಿಗ್ಮಾ ಇರೋದ್ರಿಂದ ಸಮ್ ಅಂತ, ಓಕೆ. ನೆಕ್ಸ್ಟ್ 2 ಕೊಡ್ತೀರಾ, I power to I square, I to the power 3 ಪ್ಲಸ್ ಆ್ಯಂಡ್ ಸೊ ಆನ್ ಅಪ್ ಟು I to the power 200. ಸೊ ಇದರ ವ್ಯಾಲ್ಯೂ ಏನಾಗುತ್ತೆ ಅಂತ. ಓಕೆ, ಆಪ್ಷನಲ್ಲಿ ತುಂಬ ಸಿಂಪಲ್, ಅಗೈನ್ 0 1 ಆ ರೀತಿ ಇದೆ, I ಮೈನಸ್ I ಲೈಕ್ ದಟ್. ಓಕೆ, ಏನಾಗುತ್ತೆ ಹಾಗಿದ್ರೆ? ನಾನು ಆಗಲೇ ಹೇಳಿದ ಕಾನ್ಸೆಪ್ಟ್ನೇ ಇಲ್ಲಿ ಅಪ್ಲೈ ಮಾಡ್ಕೋಬೋದು, ಅಥವಾ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಸಮೇಷನ್ ಆಫ್ ಎನ್ ಟರ್ಮ್ಸ್ ಫಾರ್ಮುಲಾ ಅಪ್ಲೈ ಮಾಡ್ಬೋದು, ಜೊಮೆಟ್ರಿಕ್ ಪ್ರೋಗ್ರೆಷನ್ ಆಗುತ್ತೆ. ಓಕೆ, ಸೊ ಅದ್ರ ಬದಲು ನಾನು ಹೇಳ್ಕೊಟ್ಟಿದ್ದ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡ್ರೆ ತುಂಬ ಸಿಂಪಲ್ ಆಗುತ್ತೆ. ನಾನೇನು ಹೇಳಿದೆ, ಕಂಟಿನ್ಯೂಸ್ ಪವರ್ ಇದ್ದು 4 ಟರ್ಮ್ ಬಂತು ಅಂತ ಹೇಳಿದರೆ ಅದು ಕ್ಯಾನ್ಸಲ್ ಆಗಿ ಏನಾಗತ್ತಪ್ಪ ನನಗೆ 0 ಆಗುತ್ತೆ, ಕರೆಕ್ಟಾ? ಸೊ 4 ಟರ್ಮ್ ಇತ್ತು ಅಂದರೆ, ಅದೇ 8 ಟರ್ಮ್ ಇದ್ದರೂ ಕೂಡ 0 ಆಗುತ್ತೆ, 16 ಟರ್ಮ್ ಇದ್ದರೂ ಕೂಡ 0 ಆಗುತ್ತೆ. ಯಾಕೆ? ಸೊ 16 ಟರ್ಮ್ ಇದ್ದರೆ ಯಾಕೆ 0 ಆಗುತ್ತೆ ಅಂದರೆ, ಸೊ ಇಟ್ ಈಸ್ ಮಲ್ಟಿಪಲ್ ಆಫ್ 4 ಅಲ್ವಾ, 4 × 4. ಓಕೆ, 24 ಟರ್ಮ್ಸ್ ಇದ್ದರೂ ನನಗೆ 0 ಆಗುತ್ತೆ, ಯಾಕಂದರೆ ಇಟ್ ಈಸ್ ಆಲ್ಸೋ ಮಲ್ಟಿಪಲ್ ಆಫ್ 4 ಅಲ್ವಾ, 4 6 ರೈಟ್. ಸೊ ಈ 4 ಟರ್ಮ್ ಇರೋವಂಥದ್ದು ಈ 24 ಟರ್ಮ್ಸಲ್ಲಿ ಸಿಗುತ್ತೆ. ಎಷ್ಟು ಸಿಗುತ್ತೆ ಅಂತ ಹೇಳಿದ್ರೆ 6 ಸಿಗುತ್ತೆ, ಆ ಟರ್ಮ್ಸ್ ಎಲ್ಲ 0 ಆಗುತ್ತೆ. ಅದೇ ಥರ ಒಟ್ಟು ನನಗಿರೋದು ಎಷ್ಟಿಲ್ಲಿ 200 ಟರ್ಮ್ಸ್. 200 ಟರ್ಮ್ಸ್ ಈಸ್ ಆಲ್ಸೋ ಮಲ್ಟಿಪಲ್ ಆಫ್ 4 ಅಲ್ವಾ. ಸೊ ರೈಟ್, ಅದಕ್ಕೋಸ್ಕರ ಏನಾಗುತ್ತೆ ಇದರ ವ್ಯಾಲ್ಯೂ ನಾನು ಡೈರೆಕ್ಟಾಗಿ ಹೇಳ್ಬೋದು. ಸೊ ಇಟ್ ಈಸ್ 0. ಓಕೆ, ಎಸ್. ಇದಿಷ್ಟು ಪವರ್ಸ್ ಮೇಲೆ ಇರೋವಂಥ ಪ್ರಾಬ್ಲಮ್ಸ್ ಆಯಿತು. ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಬರುತ್ತೆ ಅಂತ ಹೇಳಿದರೆ, ಸ್ಟ್ಯಾಂಡರ್ಡ್ ಫಾರ್ಮಿಗೆ ತರೋವಂಥದ್ದು. ಈಗ ಒಂದು ಕಾಂಪ್ಲೆಕ್ಸ್ ನಂಬರ್ ಕೊಡ್ತಾರೆ, 1 / 1 + 2i. ಓಕೆ, ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಿಗೆ ತೊಗೊಬನ್ನಿ ಅಂತ ಹೇಳ್ತಾರೆ, ರೈಟ್. ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ಅಂದರೆ ಹೇಗಿರುತ್ತೆ ಅಂತ ಗೊತ್ತಿದೆ ಅಲ್ವಾ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ a + ib. ಈ ಫಾರ್ಮಲ್ಲಿದ್ದರೆ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳ್ತೇವೆ. ಸೊ ಹಾಗಿದ್ರೆ ಈ ಡಿನಾಮಿನೇಟ್ರಲ್ಲಿ i ಹೋಗಬೇಕು. ಡಿನಾಮಿನೇಟರ್ ಸಿಂಪ್ಲಿಫೈ ಆಗಬೇಕು ಅಂತ ಹೇಳಿದರೆ ರ್ಯಾಷನಲೈಸ್ ಮಾಡ್ತೀರಾ, ಮಲ್ಟಿಪ್ಲೈ ಡಿವೈಡೆಡ್ ಬೈ 1 - 2i ಕಾಂಜುಗೇಟಿಂದ. ಓಕೆ, ಸೊ ದನ್ ಅಲ್ಲಿಗೇನಾಗುತ್ತೆ ನೋಡ್ರಿ, 1 × 1 - 2i ಅಂದರೆ 1 - 2i ಡಿವೈಡೆಡ್ ಬೈ, ಸೊ a + b × a - b ಫಾರ್ಮುಲಾ a² - b² ಅಂದರೆ 2ಗೂ ಸ್ಕ್ವೇರ್ ಆಗುತ್ತೆ, 5ಗೂ ಸ್ಕ್ವೇರ್ ಆಗುತ್ತೆ. i² ಅಂತ ಹೇಳಿದರೆ ಏನರ್ಥ? ಇಟ್ ಈಸ್ -1 ಅಲ್ವಾ. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಸೊ ಡೈರೆಕ್ಟಾಗಿ ಬರಿತೀನಿ ನಾನು, 1 - 2i ಡಿವೈಡೆಡ್ ಬೈ, ಸೊ ಮೈನಸ್ ಆಫ್ ಮೈನಸ್ ವಿಲ್ ಬಿಕಮ್ ಪ್ಲಸ್, 1 + 4 ಆಗುತ್ತೆ, ದಟ್ ಈಸ್ ವಾಟ್ 5 ಅಲ್ವಾ. ಸೊ ಇದನ್ನು ಸ್ಟ್ಯಾಂಡರ್ಡ್ ಫಾರ್ಮಿಗೆ ಹೇಗೆ ಬರಿಬೋದು? 1/5 ಡಿನಾಮಿನೇಟರ್ ಸಪ್ರೇಟ್ ಮಾಡಿದ್ರೆ ಪ್ಲಸ್, ಓಕೆ, i ಇಂಟು ವಾಟ್ ಈಸ್ ಇಮ್ಯಾಜಿನರಿ ಪಾರ್ಟ್ -2/5 ಅಲ್ವಾ. ನೋಡಿ, a + i × b. a means what here? Real part is 1/5 and imaginary part is -2 / 5. ಈ ರೀತಿ ಸಿಂಪ್ಲಿಫಿಕೇಷನ್ ಮಾಡೋವಂಥದ್ದು ಪ್ರಾಬ್ಲಮ್ಸ್ ಬರುತ್ತೆ. ಓಕೆ, ರೈಟ್. ಸೊ ಸಿ ಇ ಟಿಯಲ್ಲಿ ಹೇಗೆ ಕೇಳಿದ್ದಾರೆ ಈ ಕಾನ್ಸೆಪ್ಟ್ ಮೇಲೆ ಪ್ರಾಬ್ಲಮ್ ಅಂತ ನೋಡ್ತಾ ಬರೋಣ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ 1 + i ಡಿವೈಡೆಡ್ ಬೈ 1 - i ಹೋಲ್ ಪವರ್ 96? ಇದರ ವ್ಯಾಲ್ಯೂನ ಕೇಳಿದ್ದಾರೆ. ಓಕೆ, ಸೊ ಈ ಟರ್ಮು ನಮಗೆ ನೆನ್ಪಿಡ್ಕೋಬೇಕು. ಇದನ್ನು ಸಿಂಪ್ಲಿಫೈ ಮಾಡಿದರೆ ಏನು ಬರುತ್ತೆ ಅಂತ ಚೆಕ್ ಮಾಡೋಣ. ಓಕೆ, ಸಿ ಹಿಯರ್ 1 + i ಡಿವೈಡೆಡ್ ಬೈ 1 - i. ಇದನ್ನು ಫಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸಿಂಪ್ಲಿಫಿಕೇಷನ್ ಅಂತ ಹೇಳಿದ್ರೆ, ಸೊ ಡಿನಾಮಿನೇಟರ್ ಸಿಂಪ್ಲಿಫಿಕೇಷನ್ ಇಲ್ಲ, 1 + i ಮಲ್ಟಿಪ್ಲೈ ಡಿವೈಡೆಡ್ ಬೈ ಇಟ್ಸ್ ಕಾಂಜುಗೇಟ್ ಅಲ್ವಾ. ಸೊ 1 + i × 1 + i ಅಂದರೆ ಏನಾಗುತ್ತೆ? 1 + i ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ, ಸೊ ಅಗೈನ್ 1² - i². ಸರಿ ಏನರಪ್ಪ? i² ಅಂದರೆ ಏನಂತ ಗೊತ್ತು ನನಗೆ? -1. ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್. ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ, a + b ಹೋಲ್ ಸ್ಕ್ವೇರ್, a² + b², ಓಕೆ, ಪ್ಲಸ್ 2ab, 2 × 1 × i ಡಿವೈಡೆಡ್ ಬೈ, ಸೊ 1 + 1 is 2. ಸೊ i² ಅಂದರೆ -1 + 1 ಹೋಯಿತು. ಸೊ
ಮತ್ತು ಇದು ಕ್ಯಾನ್ಸಲ್, 2i/2 ಉಳೀತು, 2 ಹೋಗುತ್ತೆ. ವಿ ಆರ್ ಗೆಟಿಂಗ್ ಸಿಂಪ್ಲಿ ಐ ಬರ್ತಾ ಇದೆ. ಓಕೆ, ಸೊ ಅದನ್ನು ಶಾರ್ಟ್ಕಟ್ಟಾಗೂ ಕೂಡ ನೀವು ನೆನ್ಪಿಡ್ಕೋಬೋದು. 1+i/1 - i ಸಿಂಪ್ಲಿಫೈ ಮಾಡಿದರೆ ಸೊ ಏನು ಬರುತ್ತೆ, ಐ ಬರುತ್ತೆ. ಅದೇ ಥರ 1 - i/1 + i ಸಿಂಪ್ಲಿಫೈ ಮಾಡಿಕೊಂಡ್ರೆ ನನಗೆ -i ಬರುತ್ತೆ. ಇವೆರಡು ನೆನ್ಪಿಡ್ಕೊಂಡ್ರೆ ಸೊ ರೈಟ್ ಡೈರೆಕ್ಟಾಗಿ ರಿಸಲ್ಟ್ನ ಯೂಸ್ ಮಾಡ್ಕೋಬೋದು ಇವೆರಡನ್ನೂ ಕೂಡ ಅಲ್ವಾ. ಸೊ ಹಾಗಿದ್ರೆ ಇದರ ವ್ಯಾಲ್ಯೂ ಏನು ಅಂತ ಇದೆ, ಆಪ್ಷನ್ಸ್ ಇದೆ. ಇದನ್ನು 2016ರಲ್ಲಿ ಕೇಳಿದ್ದಾರೆ ಅನಿಸುತ್ತೆ CET-ಯಲ್ಲಿ. ಸೊ ರೈಟ್ ನೋಡಿ, ಇದನ್ನು ಸಿಂಪ್ಲಿಫೈ ಮಾಡಿದರೆ ಏನು ಬರುತ್ತೆ ಅಂತ 2018ನಲ್ಲಿ ಕೇಳಿದ್ದಾರೆ. ವಾಟ್ ಈಸ್ ಅ ರಿಯಲ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ ಆಫ್ ದಿಸ್ ಅಂತ. ಅಂದರೆ ದಿಸ್ ಈಕ್ವಲ್ಸ್ a + ib ಅಂತ ಕೊಟ್ಟಿದ್ದಾರೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ a ಆ್ಯಂಡ್ b ಅಂತ ಕೇಳಿದ್ದಾರೆ. ಓಕೆ ರೈಟ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿದರೆ ಏನು ಬರುತ್ತೆ ಅಂತ ಗೊತ್ತಾಯಿತು ನನಗೆ. ಸೊ ಇಟ್ ಈಸ್ ವಾಟ್ i ಅಂತ ಗೊತ್ತಾಯಿತು. i⁴96 ಈಸ್ ಈಕ್ವಲ್ ಟು a + ib. ಈಗ i⁴96ನ ಸಿಂಪ್ಲಿಫೈ ಮಾಡೋಣ. ಸೊ i⁴96 ಕ್ಯಾನ್ ಬಿ ರಿಟನ್ ಆ್ಯಸ್ i² ಆಫ್ 2 4 8 2 8 16 ಅಲ್ವಾ. ರೈಟ್, ಈಸ್ ಈಕ್ವಲ್ ಟು a + ib. What is I square? -1 ⁴ 48 equals a + ib. ಸೊ ಅಲ್ಲಿಗೆ -1 even number is always +1. ಸೊ ಅಲ್ಲಿಗೆ a + ib ಈಕ್ವಲ್ಸ್ ವಾಟ್ 1 ಬರ್ತಾ ಇದೆ. ಹಾಗಿದ್ರೆ ಇದರಲ್ಲಿ ರಿಯಲ್ ಪಾರ್ಟ್ ಮಾತ್ರ ಇದೆ, ಇಮ್ಯಾಜಿನರಿ ಪಾರ್ಟ್ ಇಲ್ಲ ಅಂದರೆ ಏನರ್ಥ, ಅದನ್ನು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೆದ್ರೆ ಹೇಗೆ 1 + i × 0. ಸೊ a is what 1 here and b is 0 like this. ಓಕೆ, ಸೊ ಈ ಪ್ರಾಬ್ಲಮ್ ಇಂಪಾರ್ಟೆಂಟ್ ಆಗುತ್ತೆ. ಈ ಎರಡು ಶಾರ್ಟ್ಕಟ್ಗಳನ್ನು ಯುಟಿಲೈಸ್ ಮಾಡ್ಕೊಂಡ್ರೆ ನೀವು. ರೈಟ್. ಸೊ ಸೇಮ್ ಟೈಪಿಂದು ಇನ್ನೊಂದು ಪ್ರಾಬ್ಲಮ್ ಕೇಳಿದ್ದಾರೆ. ಅದು 2017ರಲ್ಲಿ ಕೇಳಿದ್ದಾರೆ ನೋಡಿ. ಓಕೆ, 2017ನಲ್ಲಿ ಏನು ಕ್ವಶನ್ ಅಂತ ಹೇಳಿದ್ರೆ, ಇಫ್ 1 + i / 1 - i ಹೋಲ್ ಟು ದ ಪವರ್ n ಈಸ್ ಈಕ್ವಲ್ ಟು 1 ಆಗಿದೆ. ಓಕೆ, 1 ಆಗಬೇಕು. ಯಾವಾಗ n ಏನು ಹಾಕಿದಾಗ 1 ಆಗುತ್ತೆ ಅಂತ ಅವ್ರ ಕ್ವಶನ್. ವಾಟ್ ಈಸ್ ದ ಲೀಸ್ಟ್ ಪಾಸಿಟಿವ್ ಇಂಟೀಜರ್ ವಿ ಹ್ಯಾವ್ ಟು ಚೂಸ್ ಫಾರ್ n ಅಂತ ಇದೆ. ಸೊ ಆಪ್ಷನ್ಸಲ್ಲಿದೆ 0 ಇದೆ ಮೊದಲನೇ ಆಪ್ಷನ್ನು, ಸೆಕೆಂಡ್ ಆಪ್ಷನ್ 1 ಇದೆ, ಥರ್ಡ್ ಆಪ್ಷನ್ 2 ಇದೆ, ಫೋರ್ತ್ ಆಪ್ಷನ್ 4 ಇದೆ. ಓಕೆ, ಹೀಗಿದೆ ಆಪ್ಷನ್ಸ್. ರೈಟ್, ಯಾವ್ದು ಹಾಕಿದರೆ 1 ಬರುತ್ತೆ ಅಂತ. ರೈಟ್. ಸೊ ನಾನು ಅದನ್ನು ಗೆಸ್ ಮಾಡಬೇಕು ಅಂದರೆ ಫಸ್ಟು ಈ ಪಾರ್ಟನ್ನು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಇದೇನು ಬರುತ್ತೆ ಅಂತ ಆಗಲೇ ನಾನು ಹೇಳಿದೆ. ರೈಟ್, i⁴n ಈಸ್ ಈಕ್ವಲ್ ಟು 1 ಅಂತ ಬರ್ಕೋಬೋದು. ಯಾಕಂದರೆ ಇದನ್ನು ಸಿಂಪ್ಲಿಫೈ ಮಾಡಿದರೆ i ಬರುತ್ತೆ. ಈಗ ಗೆಸ್ ಮಾಡ್ಬೋದು. ಓಕೆ, 0 ಹಾಕಿದರೆ 1 ಬರುತ್ತಾ? ಎಸ್, ಎನಿ ಫೈನೈಟ್ ಕ್ವಾಂಟಿಟಿ ಪವರ್ 0 ಈಸ್ 1. ಬಟ್ 0 ಹಾಕಕ್ಕೆ ಬರಲ್ಲ. ಯಾಕೆ? ಅವ್ರ ಆಪ್ಷನಲ್ಲಿ ಹೇಳಿದ್ದಾರೆ ಲೀಸ್ಟ್ ಪಾಸಿಟಿವ್ ಇಂಟೀಜರ್ ಅಂತ. ಲೀಸ್ಟ್ ಪಾಸಿಟಿವ್ ಇಂಟೀಜರ್ ಅಂತ ಹೇಳಿರೋದ್ರಿಂದ ಸೊ 0 ಈಸ್ ನಾಟ್ ಪಾಸಿಟಿವ್. ಇಟ್ ಈಸ್ ನೈದರ್ ಪಾಸಿಟಿವ್ ನಾರ್ ನೆಗೆಟಿವ್, ಇಟ್ ಈಸ್ ನ್ಯೂಟ್ರಲ್. ಓಕೆ, ಹಾಗಾಗಿ 0 ಹಾಕಕ್ಕೆ ಬರಲ್ಲ. 1 ಹಾಕ್ತಕ್ಕೆ ಬರುತ್ತಾ? ಬರಲ್ಲ. i ಬರುತ್ತೆ. 2 ಹಾಕಿದರೆ ಏನು ಬರುತ್ತೆ? -1 ಬರುತ್ತೆ, ಬರಲ್ಲ. ಸೊ ನಿಮಗೆ ಗೊತ್ತಿದೆ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್, ವಿಚ್ ಗಿವ್ಸ್ 1 ಅಲ್ವಾ. i⁴ ಈಕ್ವಲ್ಸ್ 1 ಅಂತ. ಓಕೆ ನೋಡಿ, ಸೇಮ್ ಟಾಪಿಕ್ ಮೇಲೆ ಕೇಳಿರೋ ಅಂಥದ್ದು. ರೈಟ್.